ಕಾವೇರಿ ನದಿ ನೀರು ವಿವಾದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಆಗಸ್ಟ್ 13ಕ್ಕೆ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾವೆ. ಮತ್ತೊಂದು ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಬಂದ್ ಮಾಡದಂತೆ ಮನವಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜ್ಯದ ಜಲಾಶಯಗಳು ತುಂಬುವಂತ ಹಂತ ತಲುಪಿವೆ. ಈ ಬಗ್ಗೆ ಮಾತಾಡಲಿಕ್ಕೆ ಕನ್ನಡ ವಾಟಾಳ್ ಪಕ್ಷದ ಸಂಸ್ಥಾಪಕರು ಆದಂಥ ವಾಟಾಳ್ ನಾಗರಾಜ್ ನಮ್ಮದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮನವಿಯನ್ನು ಮಾಡ್ತಿದ್ದಾರೆ, ಜಲಾಶಯಗಳು ತುಂಬ್ತಾ ಇದ್ದಾವೆ, ಬಂದ್ ಕರೆಯಿಂದ ಹಿಂದೆ ಸರಿ, ಬಂದ್ ಮಾಡಬೇಡಿ ಅಂತ. ಇದು ಪ್ರತಿ ಸಾರಿನೂ ಎಲ್ಲ ಸರ್ಕಾರಗಳು ನಾವು ಬಂದ್ ಕರೆದಾಗ ಬಂದ್ ಮಾಡಬೇಡಿ ಅಂಥೇಳಿ ಹೇಳ್ತಕ್ಕಂಥದ್ದು ಅವ್ರ ಕರ್ತವ್ಯ, ಹೇಳ್ತಾರೆ. ನಾವು ಪ್ರಾಮಾಣಿಕವಾಗಿ ಸಮಗ್ರ ಕನ್ನಡಿಗರ ಬೇಡಿಕೆಗಳು, ಕನ್ನಡಿಗರ ಹಿತಕ್ಕಾಗಿ, ನಾಡಿನ ಹಿತಕ್ಕಾಗಿ, ಈಗಾಗಲೇ ನಾನು ಹೇಳಿದೆ, ನಿನ್ನೆ ಪ್ರಧಾನಮಂತ್ರಿ ಬಂದರು ಮೈಸೂರಿಗೆ. ಮೈಸೂರಿನ ಸಮಗ್ರ ಅಭಿವೃದ್ಧಿಗೆ, ಮೈಸೂರಿನ ಕಲ್ಯಾಣಕ್ಕೆ, ಮೈಸೂರನ್ನು ಪ್ರವಾಸಿ ಕೇಂದ್ರ ಮಾಡೋದಕ್ಕೆ ಕೇಂದ್ರದಿಂದ ಒಂದು ನಯಾ ಪೈಸಾ ಹಣ ಕೊಡ್ತೀನಿ ಅಂತ ಹೇಳಲಿಲ್ಲ. ಆವಾಗ ನಾವೇನು ಮಾಡಬೇಕು? ಮೈಸೂರು ಅಭಿವೃದ್ಧಿಗೆ ಒಂದು ಬೇಡಿಕೆ, ಕರ್ನಾಟಕ ಬಂದ್ 13ನೇ ತಾರೀಕು. ನಂತರ ನೀರಿಲ್ಲ, ನಮಗೆ ನೀರು ಕೊಡಬೇಕು. ಮಳೆಯಲ್ಲಿ ಹೋದ ತಕ್ಷಣ ಹೋಗ್ತಾ ಇದೆ, ನಮ್ಮ ಕೆರೆಗಳಿಗೆ ನೀರಿಲ್ಲ, ಇನ್ನು ನಮ್ಮ ನಾಲೆಗಳಿಗೆ ನೀರು ಬಿಟ್ಟಿಲ್ಲ. ಮಂಡ್ಯದವರು ನಾಲೆಗಳು ನೀರು ಬಿಡಬೇಕು ಅಂತ ಕೂಗ್ತಾ ಇದ್ದಾರೆ. ಚಾಮರಾಜನಗರಕ್ಕೆ ನೀರಿಲ್ಲ, ಕೆರೆಗಳಿಗೆ ನೀರಿಲ್ಲ. ನೀವು ತರಾತುರಿಯಲ್ಲಿ ತಮಿಳ್ನಾಡಿನವರು ಕೇಳಿದ್ರು ಅಂಥೇಳಿ ಮಳೆ ಬೀಳ್ತು, ನೀರು ಹೋಗ್ತಾ ಇದೆ ಅಂತ ಲೆಕ್ಕ ಹಾಕೊಳ್ತಾ ಇದ್ದೀರಿ. ಅದು ಒಂದು ಇರ್ಬೋದು, ಆದರೆ ರಾಜ್ಯದ ಬಹುತೇಕ ಬೇಡಿಕೆಗಳನ್ನು ಇಟ್ಟು ನಾವು ಕರ್ನಾಟಕ ಬಂದನ್ನು ಮಾಡ್ತಾ ಇದ್ದೀವಿ. ಈಗ ಬಂದಿಂದ ಹಿಂದೆ ಸರಿಯುವಂತಹ ಪ್ರಶ್ನೆ ಇಲ್ವಾ? ಬಂದಿಂದ ಹಿಂದೆ ಸರಿಯುವಂತಹ ಪ್ರಶ್ನೆ ಇಲ್ವಾ ಅಂತ. ಬಂದಿಂದ ಹಿಂದೆ ಸರಿಯುವಂಥದ್ದು ಸಾಧ್ಯವೇ ಇಲ್ಲ. ಬಂದ್, ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ, ಹುಬ್ಬಳ್ಳಿಗಾಗಿ, ಹೈದರಾಬಾದ್ ಕರ್ನಾಟಕಕ್ಕಾಗಿ, ಉತ್ತರ ಕರ್ನಾಟಕಕ್ಕಾಗಿ, ಗಡಿನಾಡಿಗಾಗಿ, ಹೊರನಾಡಿಗಾಗಿ ಇದು ಬಂದ್. ಕನ್ನಡಿಗರಿಗಾಗಿ ಬಂದ್, ಕಾವೇರಿಗಾಗಿ ಬಂದ್. ಯಾವ ಕಾರಣಕ್ಕೂ ಬಂದ್ ಹಿಂದೆ ತೆಗೆದುಕೊಳ್ಳುವ ಪ್ರಶ್ನೆ ಇಲ್ಲ. ಹಾಸ್ಯವಾಗಿ, ವ್ಯಂಗ್ಯವಾಗಿ ಮಾತಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಈಗ ಬಂದ್ ಮಾಡೋದ್ರಿಂದಾಗಿ ಈಗಾಗಲೇ ಕಾವೇರಿ ನದಿ ನೀರಿಲ್ಲ, ಸಾಕಷ್ಟು ಸಮಸ್ಯೆಯಲ್ಲಿ ಸಿಲ್ಕೊಂಡಿದ್ದೀವಿ. ಬಂದಿಂದ ಮತ್ತೆ ಸಮಸ್ಯೆಗೆ ಸಿಲ್ಕೊಳ್ತೀವಿ. ಸರ್ಕಾರಕ್ಕೇನು ನಷ್ಟ ಆಗೋದಿಲ್ಲ, ಜನರಿಗೆ ನಷ್ಟ ಅನ್ನೋ ಅಭಿಪ್ರಾಯ. ಏನು ನಷ್ಟ ಆಯಿತು ನಂಗೆ ಅರ್ಥ ಆಗಿಲ್ಲಪ್ಪ. ಈಗ ನೀರು ಬಂತು, ನಿಮ್ಮವರು ಮದ್ರಾಸ್ ಕಡೆ ನೀರು ಹೋಗುತ್ತೆ, ಬರ್ತ ಸರಿ. ನಮ್ಮವ್ರಿಗೆ ಏನು ನಷ್ಟ ಆಯಿತು? ಈಗ ಮೈಸೂರು ಅಭಿವೃದ್ಧಿ ಆಯಿತಾ? ಇದು ಅದಕ್ಕೆ ನಾವು ಬಂದ್ ಮಾಡಬೇಡವಾ? ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಬಂದ್ ಮಾಡಬೇಡವಾ? ಬೆಳಗಾವಿ ಬಗ್ಗೆ ಬಂದ್ ಮಾಡಬೇಡವಾ? ಹುಬ್ಬಳ್ಳಿದವ್ರ ಬಂದ್ ಮಾಡಬೇಡವಾ? ಮಹದಾಯಿ ಬಗ್ಗೆ ಬಂದ್ ಮಾಡಬೇಡವಾ? ಕನ್ನಡಿಗರ ಉದ್ಯೋಗಕ್ಕೆ ಬಂದ್ ಮಾಡಬೇಡವಾ? ಯಾವುದ್ರ ಬಗ್ಗೆ? ರಾಜ್ಯ ಇವತ್ತು ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ಲಕ್ಷಾಂತರ ವಿದ್ಯಾರ್ಥಿಗಳ ಪರವಾಗಿ ನಾನು ಮೊದಲಿನಿಂದ ಇದ್ದೇನೆ. ಇವತ್ತು ವಿದ್ಯಾರ್ಥಿಗಳ ಪರವಾಗಿ ನಾನು ನಿಲ್ತೇನೆ. ವಿದ್ಯಾರ್ಥಿಗಳನ್ನೇ 2028ಕ್ಕೆ ಇಡೀ ರಾಜ್ಯದಲ್ಲಿ ಒಂದು ಯುವ ಶಕ್ತಿ, ಕನ್ನಡ ಶಕ್ತಿ, ವಿದ್ಯಾರ್ಥಿಗಳು, ಯುವಕರ ಶಕ್ತಿಯನ್ನು ತರ್ತೇವೆ. ಅದಕ್ಕಾಗಿ ಬಂದ್ ಹಿನ್ನೆಲೆ. ಈ ಬಂದ್ ಬರೀ ಯಾವುದೋ ಒಂದು ರೀತಿ ನೀತಿಗೆಲ್ಲ, ಕಡಲೆಕಾಯಿ ತಿನ್ನೋಕೆ ಬಂದ್ ಮಾಡ್ತಾ ಇಲ್ಲ. ಬಂದ್ ಸಮಗ್ರ ಕರ್ನಾಟಕ ರಾಜ್ಯದ ಕನ್ನಡಿಗರ ಪರವಾಗಿ ಬಂದ್.